ಹಾಯ್ ಹಲೋ ನಮಸ್ತೆ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಅಗೇನ್ ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ಆ್ಯಂಡ್ ಇಟ್ಸ್ ಅ ರಿಕ್ವೆಸ್ಟ್ ಎಲ್ಲರಿಗೂ, ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಾವು ಚಿತ್ರದುರ್ಗದಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಚಿತ್ರದುರ್ಗದಿಂದ ವಿ ಆರ್ ಗೋಯಿಂಗ್ ಟು ಕಬಿನಿ ವೈಲ್ಡ್ ಲೈಫನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ವಿ ಡಿಸೈಡೆಡ್ ಆ್ಯಂಡ್ ವಿ ಸ್ಟಾರ್ಟೆಡ್ ಟ್ರಾವ್ಲಿಂಗ್. ಇಲ್ಲಿಂದ ನಾವು ಫಸ್ಟು ಚಿತ್ರದುರ್ಗದಿಂದ ನಾವು ತುಮಕೂರು ರೂಟನ್ನು ತಗೊಳ್ತೀವಿ. ತುಮಕೂರಿಂದ ಕುಣಿಗಲ್ಲಲ್ಲಿ ಸ್ಟಾಪ್ ಮಾಡಿ ಟಿಫಿನ್ ಮಾಡ್ತೀವಿ. ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ವಿ ವಿಲ್ ಟೇಕ್ ಅಗೇನ್ ಮೈಸೂರು ಎಕ್ಸ್ಪ್ರೆಸ್ ವೇ ಇದೆಯಲ್ಲ, ಆ ಎಕ್ಸ್ಪ್ರೆಸ್ ವೇ ಮೂಲಕ ಮೈಸೂರು ಒಳಗೆ ಎಂಟರಾಗಿ HD ಕೋಟೆ ರೋಡನ್ನ ತಗೊಳ್ತೀವಿ. ಇದು ನಮಗೆ ಬೆಸ್ಟ್ ರೂಟ್. ಆಲ್ಮೋಸ್ಟ್ 385 ಕಿಲೋಮೀಟರ್ಸ್ ಆಗುತ್ತೆ. ನಮ್ಮ ಕಬಿನಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಇಟ್ ಟೇಕ್ಸ್ ಅರೌಂಡ್ 6.5 hours. ನಾವು ತುಂಬಾ ಥ್ರಿಲ್ಡ್ ಆಗಿದ್ದೀವಿ. ನಾವು ಇಮ್ಮಿಡಿಯೇಟ್ ಫ್ರೆಶ್ ಆಗಿಬಿಟ್ಟು ನಾವು ಈವ್ನಿಂಗ್ ಸಫಾರಿ ಬುಕ್ ಮಾಡಿದ್ವಿ. ಈವ್ನಿಂಗ್ ಸಫಾರಿಗೆ ಹೋಗಬೇಕು ಅಂತ ಫುಲ್ ಬೇಗ ರೆಡಿ ಆಗಿಬಿಟ್ಟು ನಾವು ಈ ಕಾಕನಕೋಟೆ ಟಿಕೆಟ್ ಕೌಂಟರ್, ಇದು ಆ್ಯಕ್ಚುಲಿ ಇಲ್ಲಿಂದನೇ ನಿಮಗೆ ಪಿಕಪ್ ಮಾಡೋದು ಇಲ್ಲೇ, ಹಾಗೆ ನಿಮಗೆ ಸಫಾರಿ ಎಲ್ಲ ಮುಗಿಸ್ಕೊಂಡು ಈ ಸೆಂಟರಿಗೇ ಡ್ರಾಪ್ ಮಾಡೋದು. ಸೊ ಎಲ್ಲ ನಾವು ಪ್ರೀ ಬುಕ್ಕಿಂಗ್ ಮಾಡಿದ್ರಿಂದ ನಮಗೆ ಏನು ಅಲ್ಲಿ ವೆಯ್ಟ್ ಮಾಡೋ ಅಷ್ಟು ಟೈಮ್ ಇರಲಿಲ್ಲ. ವಿ ಸ್ಟಾರ್ಟೆಡ್. ತುಂಬಾ ಖುಷಿ, ಎಕ್ಸೈಟ್ಮೆಂಟ್ ಇತ್ತು, ಏನೇನೆಲ್ಲ ನಾವು ಸೈಟ್ ಮಾಡ್ಬೋದು ಈ ಒಂದು ಜಾಗದಲ್ಲಿ ಅಂತ. ತುಂಬಾ ಬೆಸ್ಟ್. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ವೈಲ್ಡ್ ಲೈಫ್ಸ್ ಐವ್ ಎವರ್ ಸೀನ್ ಅಂತಲೇ ಹೇಳ್ಬೋದು. ಸೊ ಎಂಟ್ರೆನ್ಸಲ್ಲೇ ನಮ್ಗೆ ಯಾರು ವೆಲ್ಕಮ್ ಮಾಡಿದ್ರು ನೋಡಿ, ಜಿಂಕೆಗಳೆಲ್ಲ ಅಲ್ಲೇ ಫಸ್ಟಿಗೆ ನಮಗೆ ಅಲ್ಲೇ ಸೈಟ್ ಆಗೋಯಿತು. ಸೊ ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಒಂದು ಸಣ್ಣ ಪಾಂಡ್ ಥರ ಎಲ್ಲ ಇತ್ತು. ಹಾಗೆ ನೆಕ್ಸ್ಟ್ ಯಾರು ಸಿಕ್ಕಿದ್ರು ಗೊತ್ತಾ ನಮಗೆ? ಮಂಗೂಸ್ ಅಂತ ಏನು ಹೇಳ್ತೀವಿ, ಇದು ಸಿಕ್ತು. ಇದು ತುಂಬಾ ಇದೆ ಅಂತೆ ಅಲ್ಲಿ, ಸಿಕ್ಕಾಪಟ್ಟೆ ಜಿಂಕೆಗಳು ಎಲ್ಲನೂ ಸಿಕ್ತು. ಇಲ್ಲಿ ತುಂಬ ಜನ ಅದನ್ನು ಫೋಟೋಗ್ರಫಿ ಮಾಡ್ತಾಯಿದ್ರು, ವೈಲ್ಡ್ ಲೈಫ್ ಫೋಟೋಗ್ರಫಿ. ಈ ಒಂದು ಜಾಗ ಏನಿದೆ ಇಲ್ಲಿ ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಅಥವಾ ಈವ್ನಿಂಗ್ ಯಾವ್ದಾದ್ರು ಹೊತ್ತಲ್ಲಿ ಹುಲಿಗಳು ಬಂದು ಇಲ್ಲಿ ನೀರನ್ನು ಕುಡಿಯತ್ತಂತೆ. ಸೊ ಹಾಗೆ ಹೋಗ್ತಾ ನಮಗೆ ಇಲ್ಲಿ ಪ್ಯಾಕ್ ಆಫ್ ಡಾಗ್ಸ್ ಅಂದರೆ ವೈಲ್ಡ್ ಡಾಗ್ಸ್ ಸಿಕ್ತು. ನೋಡಿ, ಇದು ನೋಡೋಕ್ಕೆ ಎಷ್ಟು ತುಂಬ ಪಾಪ ಅಂತ ಅನಿಸೋ ಅಷ್ಟು ನಾಯಿ ಥರ ಕಾಣಿಸುತ್ತೆ, ಬಟ್ ಅಲ್ಲ, ತುಂಬಾ ವೈಲ್ಡ್ ಆಗಿರೋವಂಥ ಡಾಗ್ಸ್ ಇದು. ಹಾಗೆ ನಾನು ತುಂಬ ಕ್ಯೂರಿಯಸ್ಡ್ ಆಗಿದ್ದೆ, ಇನ್ನೂ ಏನೇನು ನಾನು ನೋಡಬಹುದು. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಬಂದಿರೋದೇ ಇಲ್ಲಿ ಹುಲಿನ ನೋಡೋಕ್ಕೆ. ಇದು ಇಟ್ಸ್ ಅ ಟೈಗರ್ ರಿಸರ್ವ್ ವೈಲ್ಡ್ ಲೈಫ್ ಕೂಡ. ಸೊ ವಿ ವರ್ ಸೋ ಕ್ಯೂರಿಯಸ್ ಟು ವಾಚ್ ಏನೇನು ನೋಡ್ಬೋದು ಅಂತ. ಅಷ್ಟೊತ್ತಿಗೆ ನಮಗೆ ಸಾಂಬಾರ್ ಡೀರ್ ಕೂಡ ಕಾಣಿಸ್ತು. ಇಲ್ಲಿ ನೋಡ್ತಾ ಇರ್ಬೋದು, ಚುಕ್ಕೆ ಇರೋವಂಥದ್ದೆಲ್ಲ ಡೀರ್, ಆಮೇಲೆ ಸಾಂಬಾರ್ ಡೀರ್ ಈ ಥರ ಡಿಫ್ರೆಂಟಾಗಿರುತ್ತೆ. ನಾರ್ಮಲ್ ಜಿಂಕೆಗಿನ ಇದು ಬೇರೆ ಥರನೇ ಇರುತ್ತೆ. ಆಲ್ಮೋಸ್ಟ್ ನಾವು ಅದನ್ನು ನೋಡಿಬಿಟ್ಟು ಇನ್ನೂ ಬೇರೆ ರೂಟ್ಸಿಗೆಲ್ಲ ಹೋಗ್ತಾ ಇದ್ವಿ. ಇಲ್ಲಿ ನಮಗೆ ಇಂಡಿಯನ್ ಗಾರ್ ಕಾಣಿಸ್ತು. ಆಮೇಲೆ ಅಲ್ಲಿ ಏನು ಹೇಳ್ತಾರೆ, ಈ ಪ್ರಾಣಿದು ಬಾಡಿ ವೆಯ್ಟ್ ಆಲ್ಮೋಸ್ಟ್ 1000-1200 ಕಿಲೋಸ್ ಇರುತ್ತೆ ಅಂತೆ. ತುಂಬ ಹ್ಯೂಜ್ ಆಗಿರುತ್ತೆ. ಆ್ಯಂಡ್ ಒಂದು ಕ್ಲಿಪ್ ನಾನು ತುಂಬ ಮಿಸ್ ಮಾಡಿದ್ದೀನಿ ಶೂಟ್ ಮಾಡೋದು. ಆ್ಯಕ್ಚುಲಿ ಸೈಟೆಡ್ ಟೈಗರ್. ಆ ಟೈಗರನ್ನ ತೆಗಿಯೋಷ್ಟೊತ್ತಿಗೆ ಅದು ಬುಷ್ ಒಳಗಡೆ ಹಂಟ್ ಮಾಡ್ತಾಯಿತ್ತು. ಬುಷ್ ಒಳಗಡೆ ಬೇಗ ಹೋಗ್ಬಿಡ್ತು. ಸೊ ಅನ್ಫಾರ್ಚುನೇಟ್ಲಿ ನಾನು ಅದನ್ನು ಶೂಟ್ ಮಾಡೋಕ್ಕಾಗಿಲ್ಲ. ಐ ವಿಲ್ ರೆಗ್ರೆಟ್ ಇಟ್. ಬಟ್ ಇಟ್ ವಾಸ್ ಸೋ ಗುಡ್. ನಮಗೆ ಆ ಒಂದು ಈವ್ನಿಂಗ್ ಸಫಾರಿ ಆಲ್ಮೋಸ್ಟ್ 2 to 2.5 hours ನಮಗೆ ಫಾರೆಸ್ಟ್ ಒಳಗಡೆ ಸಫಾರಿ ಮಾಡಿಸಿದ್ರು. ಸೊ ವಿ ಎಂಡೆಡ್ ಆರ್ ಫಸ್ಟ್ ಡೇ ಸಫಾರಿ ವಿತ್ ದ ಕಾಫಿ ಅಗೇನ್. ಸೊ ಹಾಗೆ ಸಫಾರಿ ಎಲ್ಲ ಮುಗಿದ ಮೇಲೆ ನನ್ನ ಹಸ್ಬೆಂಡ್ ಬರ್ಡೇಗೆ ಈ ಕಾಡಲ್ಲಿ ಒಂದು ಸಣ್ಣ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡಿದ್ವಿ ನಾವು. ಹಾಗೆ ದ ವೆರಿ ನೆಕ್ಸ್ಟ್ ಡೇ 8 AM ಮಾರ್ನಿಂಗ್ ಸಫಾರಿಗೆ ಹೊರಟ್ವಿ. ಬೇಗ ಟೈಮ್ ವೇಸ್ಟ್ ಮಾಡ್ದಲೆ ಬೇಗ ಹೋಗಬೇಕು ಅಂತ. ನಮ್ಮ ಸ್ಟೇಯಿಂದ ಜಸ್ಟ್ 5-7 ಕಿಲೋಮೀಟರ್ಸ್ ದೂರ ಅಷ್ಟೇ ಇತ್ತು ಕಾಕನಕೋಟೆ ಟಿಕೆಟ್ ಕೌಂಟರ್. ಅಗೇನ್ ಐಲ್ ಮೆನ್ಷನ್, ನಾವು ಪ್ರೀ ಬುಕ್ಕಿಂಗ್ ಟಿಕೆಟ್ ಮಾಡಿದ್ವಿ, ಬಟ್ ಈ ಸಫಾರಿಗೆ ಓನ್ಲಿ 1 ಟಿಕೆಟ್ ಬುಕ್ ಮಾಡಿದ್ವಿ ಬಿಕಾಸ್ ಸ್ಲಾಟ್ಸ್ ಇರಲಿಲ್ಲ ಅವತ್ತು ಬೆಳಗ್ಗೆ ಸಫಾರಿಗೆ. ಸೊ ನಾವೇನು ಮಾಡಿದ್ವಿ, ವಿ ಡಿಸೈಡೆಡ್ ಒಬ್ಬರು ಜೀಪಲ್ಲಿ ಹೋಗೋಣ, ಒಬ್ಬರು ಬಸ್ಸಲ್ಲಿ ಹೋಗೋಣ ಅಂತ. ಜೀಪ್ ಎನಿವೇ ನಮ್ದು ಆಲ್ರೆಡಿ ಬುಕ್ ಆಗಿತ್ತು. ನಾನು ಆ ಬುಕ್ಕಿಂಗ್ ಯಾವುದ್ರಲ್ಲಿ ಮಾಡಬೇಕು ಅನ್ನೋದು ಸುಮಾರು ಜನ ಕೇಳಿದ್ರಿ ಇನ್ಸ್ಟಾಗ್ರಾಮಲ್ಲಿ. ಸೊ ಐಲ್ ಮೆನ್ಷನ್, ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಆ ಒಂದು ವೆಬ್ಸೈಟಲ್ಲಿ ಮಾತ್ರ ನೀವು ಟಿಕೆಟ್ಸ್ ತೊಗೊಳ್ಬೋದು.
ಆಮೇಲೆ ನಾವು ಸಫಾರಿ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಇಲ್ಲಿ ಸಾಂಬಾರ್ ಡೀರ್ ನಮ್ಮನ್ನೇ ನೋಡ್ಕೊತ ನಿಂತಿತ್ತು. ಸೊ ಅದನ್ನೇ ನಾನು ಫೋಕಸ್ ಮಾಡ್ಕೊಂಡು ತೆಕ್ಕೊಂಡು ಹೋದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನನಗೆ ಇನ್ನೊಂದು ವಿಷಯ ಬೇಜಾರಾಯಿತು. ನಾವು ಸಫಾರಿಲಿ ಹೋಗುವಾಗ ನಮ್ಮ ಜೊತೆ ಯಾರ್ಯಾರು ಬಂದಿದ್ದರು ಸಫಾರಿಯಲ್ಲಿ, ಜೀಪಲ್ಲಿ ಅಥವಾ ಬಸ್ಸಲ್ಲಿ, ತುಂಬಾ ಡಿಸ್ಟರ್ಬೆನ್ಸ್ ಮಾಡ್ತಾಯಿದ್ರು ಪ್ರಾಣಿಗಳಿಗೆ. ಸೈಲೆಂಟಾಗಿ ಇರಬೇಕು ಅನ್ನೋದು ಒಬ್ರಿಗೂ ತಲೆಯಲ್ಲಿರಲಿಲ್ಲ. ತುಂಬ ಬೇಜಾರಾಯಿತು. ನಮ್ಮ ಜೊತೆ ಇದ್ದಂಥವ್ರು ಕೂಡ ಬೈಸ್ಕೊಂಡ್ರು ಕೂಡ ಇನ್ಫ್ಯಾಕ್ಟ್. ಸೊ ನಾವೇನಾದ್ರು ಫಾರೆಸ್ಟ್ ಏರಿಯಾ, ವೈಲ್ಡ್ ಲೈಫ್ ಸಫಾರಿಗಳಿಗೆ ಹೋದಾಗ ನಾವು ಸೈಲೆನ್ಸ್ ಮೇಂಟೈನ್ ಮಾಡಲೇಬೇಕು. ನಾವು ಬಂದಿರೋದು ಪ್ರಾಣಿಗಳಿರೋ ಜಾಗಕ್ಕೆ. ಸೊ ಅವ್ರ ಮನೆಗೆ ನಾವು ಹೋದಾಗ ನಾವು ಸೈಲೆಂಟಾಗಿರಬೇಕು ಅನ್ನೋದು ನಮ್ಮ ತಲೆಯಲ್ಲಿರಬೇಕು. ಸೊ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಮುಂಚೆ ಹೇಳಿದಾಗೆ ಇದು 2 hours ಸಫಾರಿನ ಕರ್ಕೊಂಡು ಹೋಗ್ತಾರೆ. ಇದು ಜೀಪ್, ಬಸ್, ಆಮೇಲೆ ಜಿಪ್ಸಿ, ಈ ಥರ ಬೇರೆ ಬೇರೆ ವೆಹಿಕಲ್ಸ್ ಎಲ್ಲ ಅಲ್ಲಿ ಇರುತ್ತೆ. ನಾವು ಪ್ರೀ ಬುಕ್ಕಿಂಗ್ ಮಾಡಿದರೆ ನಮಗೆ ಸ್ಲಾಟ್ ಸಿಗತ್ತೆ. ನಾವು ವಾಪಸ್ ಬಂದು ಟಿಫನ್ ಮುಗಿಸ್ಕೊಂಡು ನಮ್ಮ ಸ್ಟೇ ಮುಂದೆ ಒಂದು ಬ್ಯೂಟಿಫುಲ್ ಜಾಗ ಇತ್ತು, ಅದನ್ನು ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಹಾಯ್, ಇವತ್ತು ನಾವು ಕಬಿನಿಲಿದ್ದೀವಿ. ನಾವು ಒಂದು ಫಾರ್ಮ್ ಹೌಸಲ್ಲಿ ಸ್ಟೇ ಆಗಿದ್ದೀವಿ. ಸೊ ಆ ಫಾರ್ಮ್ ಹೌಸ್ ಎದುರುಗಡೆನೇ ಕಬಿನಿ ಬ್ಯಾಕ್ ವಾಟರ್ಸ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ. ಸೊ ಇಲ್ಲಿ ಹೇಳ್ತಾರೆ ಅಲ್ಲಿರೋ ಬ್ಯಾಕ್ ವಾಟರ್ ನೀರು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಮರದವರೆಗೂ ನೀರು ಬರುತ್ತೆ ಅಂತ ಹೇಳಿದ್ರು. ಸೊ ಇಷ್ಟೆಲ್ಲ ನೀರಲ್ಲಿ ಕವರ್ ಆಗುವಂಥ ಏರಿಯಾ ಇದೇನಿದೆ. ಆಮೇಲೆ ನಾವೀಗೇನು ಹೋಗ್ತಾ ಇದ್ದೀವಿ ಅದೆಲ್ಲ ಫುಲ್ಲು ನೀರು ತುಂಬಿಕೊಳ್ಳೋ ಅಂಥ ಜಾಗ. ಬಟ್ ಈ ಸೀಸನ್ ಇವಾಗ ಡ್ಯಾಮಿಗೆ ಬಿಟ್ಟ ಮೇಲೆ ಈಗ ನೀರೆಲ್ಲ ಹೋಗ್ಬಿಟ್ಟಿದೆ. ಸೊ ಯಾವಾಗ ಅದು ನೀರು ಫುಲ್ ಕಮ್ಮಿ ಆಗುತ್ತೋ ಅವಾಗ ಡ್ಯಾಮ್ ಓಪನ್ ಆಗಿರುತ್ತೆ ಅಂತ ಅರ್ಥ. ಇಲ್ಲ ಅಂದರೆ ಇದು ಫುಲ್ಲು ಇದೇನು ಜಾಗ ಇಷ್ಟು ಕಾಣಿಸ್ತಾ ಇದೆ, ಇಷ್ಟು ಜಾಗನೂ ಫುಲ್ಲು ನೀರು ತುಂಬ ತುಂಬ್ಕೊಂಡ್ಬಿಟ್ಟಿರತ್ತಂತೆ. ಸೊ ನಮಗೆ ನಮ್ಮ ಫಾರ್ಮ್ ಹೌಸ್ ಅಂದರೆ ನಾವಿವಾಗ ಸ್ಟೇ ಆಗಿರೋ ಫಾರ್ಮ್ ಹೌಸ್ಗೆ ಈ ಬ್ಯಾಕ್ ವಾಟರು ಒಂದು ಬ್ಯೂಟಿಫುಲ್ ಪಾಯಿಂಟ್ ಕೂಡ. ಸೊ ಅದಕ್ಕೆ ಇಲ್ಲಿ ಹೋಗ್ತಾ ಇದ್ದೀವಿ. ಏನಕ್ಕೆ? ಫೋಟೋಶೂಟ್ಗೆ. ಓಕೆ, ಬನ್ನಿ. ಫೋಟೋಶೂಟು ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ನಮ್ಮ ವಿಡಿಯೋ ನೋಡೋರಿಗೆ ಇದೊಂದು ಒಳ್ಳೆ ಇನ್ಫಾರ್ಮೇಷನ್ ಸಿಗಲಿ, ಅವರು ಈ ಒಂದು ವ್ಯೂ ನೋಡಲಿ ಕಬಿನಿಗೆ ಬಂದಾಗ, ಈ ಸ್ಟೇ ಅಲ್ಲಿ ಅವರು ಸ್ಟೇ ಆಗಲಿ ಅಂತ. ಸೊ ಎಲ್ಲ ರೀತಿಯಿಂದನೂ ವಿಡಿಯೋ ಮಾಡ್ತಾ ಇರೋದು. ಹಾಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಈ ಗದ್ದೆಯಲ್ಲಿ ತುಂಬಾ ಕ್ರಾಪ್ಸ್ನ ಬೆಳೀತಾರೆ. ಬಟ್ ಇವಾಗ ಸೀಸನ್ ಇಲ್ದಲೇ ಇರೋದ್ರಿಂದ ಅವರು ಅಲ್ಲಿ ಸ್ವಲ್ಪ ಜಾಗನ ಖಾಲಿಯಾಗಿ ಬಿಟ್ಟಿದ್ದಾರೆ. ಈ ಬ್ಯಾಕ್ ವಾಟರಿಂದ ಬರ್ತಾ ಇರೋಂಥ ನೀರನ್ನೇ ಇಲ್ಲಿ ಕಲ್ಟಿವೇಷನಿಗೆ ಯೂಸ್ ಮಾಡ್ತಾರೆ. ಹಾಗೆ ಇಟ್ಸ್ ಮೈ ಹಸ್ಬೆಂಡ್ಸ್ ಬರ್ತ್ಡೇ, ಸೊ ಎಲ್ಲರೂ ವಿಶ್ ಮಾಡಿ. ಓಕೆ, ಸೊ ನಿಮ್ಮ ಬರ್ಡೇ ಒಳ್ಳೆ ಪ್ಲೇಸಿಗೆ ಬರಂಗಾಯ್ತು. ಓಕೆ, ಇವತ್ತು ನಿಮ್ಮ ಹುಟ್ಟದಬ್ಬ. ನೀವು ಇಷ್ಟಪಡೋಂಥ ಜಾಗದಲ್ಲೇ ಇದ್ದೀವಿ. ಏನು ಅನಿಸ್ತಾ ಇದೆ ಇವಾಗ ಈ ಮೂಮೆಂಟಲ್ಲಿ? ನಿಮ್ಗೆ ಏನು ಅನಿಸ್ತಾ ಇದೆ? ಯು ಆರ್ ಇನ್ ಕಬಿನಿ ರೈಟ್ ನಾವು. ಅದೇ ನಮ್ದು ಬೇರೆನೇ ಪ್ಲ್ಯಾನ್ ಇತ್ತು. ನಮ್ಮದು ಬೇರೆನೇ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ ಬರ್ತ್ಡೇಗೆ. ಸುರಭಿಯರೇ ಇದು ಕಬಿನಿ ಬೇಡ, ವೈಲ್ಡ್ ಲೈಫ್ ಇಷ್ಟ ಅಂತ ಸರ್ಪ್ರೈಸ್ ಇದು ಮಾಡಿ ಕರ್ಕೊಂಬಂದಿದ್ದಾರೆ. ಎಲ್ಲ ಅವರೇ ಬುಕ್ ಮಾಡಿ ಕರ್ಕೊಂಡಿದ್ದಾರೆ. ಏನೇ ಇನ್ಫಾರ್ಮೇಷನ್ ಬೇಕು ನಾವು ಅಲ್ಲಿ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಮತ್ತು ಈ ಸ್ಟೇ ಅಂತೂ ತುಂಬ ಮಸ್ತ್ ವಿಸಿಟ್. ಎಲ್ಲ ಕಬಿನಿಗೆ ಬಂದರೆ ಬಡ್ಜೆಟ್ ವೈಸು ಇದೆ, ಹಂಗೆ ಮತ್ತು ತುಂಬ ಹಾಸ್ಪಿಟಾಲಿಟಿ ಅದು ತುಂಬ ಚೆನ್ನಾಗಿದೆ. ಏನು ಅಲ್ಲಿ ಇವರಾಗಿರ್ಬೋದು, ಶೆಫ್ ಆಗಿರ್ಬೋದು, ಅವ್ರು ನೋಡ್ಕೊಳೋರಾಗಿರ್ಬೋದು, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮಗಂತೂ ಸೂಪರ್ ಖುಷಿ ಇದೆ. ಈ ಜಾಗ ಅಂತೂ ಏನು ಡಿಸ್ಕ್ರೈಬ್ ಮಾಡೋಕ್ಕೆ ಆಗ್ತಾನೆ ಇಲ್ಲ, ಅಷ್ಟು ಚೆನ್ನಾಗಿದೆ. ತುಂಬ ಖುಷಿಯಾಗಿದೆ ಇಲ್ಲಿಗೆ ಬಂದು. ಓಕೆ, ನಿಮ್ಮ ಅನಿಸಿಕೆನ ನಾನು ವಿಡಿಯೋ ಮಾಡಿದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ, ಹುಟ್ಟುಹಬ್ಬದ. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಯಾರಾದರೂ ಕಬಿನಿಗೆ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ, ಕಬಿನಿಯಲ್ಲಿ ಯಾವ್ದಾದ್ರು ಸ್ಟೇಸ್ ಬುಕ್ ಮಾಡಬೇಕು ಅಂತ ಸರ್ಚ್ ಮಾಡ್ತಾಯಿದ್ರೆ ಅವರಿಗೆ ಇದು ಒಂದು ವಿಡಿಯೋ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ದೃಷ್ಟಿಲಿ ನಾವು ಈ ವಿಡಿಯೋ ಮಾಡ್ತಾಯಿದ್ದೀವಿ. ಆಮೇಲೆ ಬಡ್ಜೆಟ್ ಫ್ರೆಂಡ್ಲಿನೇ ಯೂಶ್ವಲಿ ಎಲ್ಲರೂ ಇಷ್ಟಪಡೋದು. ಆಮೇಲೆ ಬಡ್ಜೆಟ್ ಫ್ರೆಂಡ್ಲಿ ಆಗಿರೋ ಸ್ಟೇಗಳನ್ನ ಬುಕ್ ಮಾಡಬೇಕು ಅನ್ನೋ ಚೇಸಲ್ಲೇ ತುಂಬ ಜನ ಇರ್ತಾರೆ, ಹಾಗೆ ನಾವು ಕೂಡ. ಸೊ ಅದೇ ರೀತಿ ನಾವು ಈ ಒಂದು ಸ್ಟೇನ ನಾವು ತುಂಬ ಇಷ್ಟಪಟ್ವಿ. ಬಿಕಾಸ್ ಇದು ಬಡ್ಜೆಟ್ ಫ್ರೆಂಡ್ಲಿ, ಆಮೇಲೆ ತುಂಬ ನಮಗೆ
ಕಾಕನಕೋಟೆ ನಾಗರಹೊಳೆ. ಸೊ ಇವಾಗ ಈ ಸ್ಟೇ ಹೆಸರು ರತ್ನಪ್ರಭಾ ಫಾರ್ಮ್ ಸ್ಟೇ ಅಂತ. ಇಲ್ಲಿ ಏನು ಅಂತ ಅಂದರೆ ನಮಗೆ ಮೇಯ್ನ್ ನಾವು ಕಬಿನಿಗೆ ಏನಕ್ಕೆ ಬರ್ತೀವಿ, ಸಫಾರಿಗೆ ಹೋಗಬೇಕು ಅಂತ ಬರ್ತೀವಿ. ಸೊ ಬೇಸಿಕ್ಲಿ ನಾವು ಈ ಸ್ಟೇಗೆ ನಾವು ಬಂದರೆ ಕಬಿನಿ ಅಂದರೆ ನಾಗರಹೊಳೆ ಹಾಗೆ ಕಾಕನಕೋಟೆ ಸ್ಟೇ ಅಂದರೆ ಸಫಾರಿ ಹೋಗೋಕ್ಕೆ ಈ ಒಂದು ಜಾಗದಿಂದ ತುಂಬಾ ಹತ್ತಿರ, ಜಸ್ಟ್ 5 ಕಿಲೋಮೀಟರ್ಸ್ ಆಗುತ್ತೆ. 5 ಕಿಲೋಮೀಟರ್ಸ್ ಆಗುತ್ತೆ. ಎಷ್ಟು ಒಂದು ಅಪ್ರಾಕ್ಸಿಮೇಟ್ಲಿ 10-12 ಮಿನಿಟ್ಸ್ ಡ್ರೈವ್ ಅಷ್ಟೇ. ರೋಡ್ ಚೆನ್ನಾಗಿದೆ, ಆ ಥರ ಏನು ಆಫ್ ರೋಡು ತುಂಬ ಕಷ್ಟಕರವಾಗೇನಿಲ್ಲ. ಸೊ ಹಾಗೆಯೇ ಯಾರ್ಯಾರು ಇಲ್ಲಿ ಫ್ಯಾಮಿಲಿ ಜೊತೆ ಪ್ಲ್ಯಾನ್ ಮಾಡ್ತಿದ್ದೀರಾ, ಫ್ರೆಂಡ್ಸ್ ಅಥವಾ ವಾಟ್ ಎವರ್ ಹೆಂಗೆ ಪ್ಲ್ಯಾನ್ ಮಾಡ್ತಿದ್ದೀರಾ, ಡೆಫಿನೆಟ್ಟಾಗಿ ಈ ಸ್ಟೇಗೆ ಬರಲೇಬೇಕು. ನಾನು ಎಲ್ಲ ಡಿಸ್ಕ್ರಿಪ್ಷನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ ಕೆಳಗಡೆ ಹಾಕಿರ್ತೀನಿ. ಸ್ಪೆಷಲಿ ಐ ರಿಪೀಟ್, ದಿಸ್ ಈಸ್ ದ ಬೆಸ್ಟ್ ಬಡ್ಜೆಟ್ ಫ್ರೆಂಡ್ಲಿ ಸ್ಟೇ. ನಾನು ಇಲ್ಲಿಗೆ ಪದೇ ಪದೇ ನಾವು ಇಲ್ಲಿ ಪ್ಲ್ಯಾನ್ ಮಾಡಿದ್ರೆ ಪಕ್ಕ ಈ ಸ್ಟೇಗೆ ಬರಬೇಕು ಅಂತ ವಿ ಆಲ್ರೆಡಿ ಡಿಸೈಡೆಡ್. ಸೊ ತುಂಬ ಜನಕ್ಕೆ ಇರತ್ತೆ ಮನಸ್ಸಲ್ಲಿ, ಅವ್ರಿಗೆ ಫಾರ್ಮ್ ಹೌಸ್ ಮಾಡಬೇಕು, ನಮ್ಮದು ಒಂದು ತೋಟದಲ್ಲಿ ಮನೆ ಮಾಡ್ಕೋಬೇಕು, ಒಂದು ಒಳ್ಳೆ ವ್ಯೂ ಮಧ್ಯ ಒಂದು ಪರಿಸರ ಸುತ್ತಮುತ್ತ ನಮ್ಮ ಹೊಲದ ಮಧ್ಯ ಇರಬೇಕು ಅನ್ನೋ ಕಾನ್ಸೆಪ್ಟು ಅಥವಾ ಆಸೆ ಕೆಲವ್ರಿಗೆ ತುಂಬಾ ಇರುತ್ತೆ. ಸೊ ಆ ಥರ ಯೋಚನೆಯಲ್ಲಿ ಇರೋವಂತಹ ಜನ ಮೊದಲು ಈ ಸ್ಟೇಗೆ ಬರಬೇಕು. ಬಿಕಾಸ್ ಇದು ಯಾವುದೇ ರೀತಿ ರೆಸಾರ್ಟು ಅಥವಾ ಹೋಟೆಲ್ಲು ಅಥವಾ ಲಾಡ್ಜಿಂಗ್ ಥರ ಅಲ್ವೇ ಅಲ್ಲ, ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಿನಗೆ ಆಮೇಲೆ ನಾನು ವಿಡಿಯೋ ತೋರಿಸ್ತೀನಿ ಲೈಕ್ ಹೇಗೆ ಬರುತ್ತೆ ಅಂತ. ಸೊ ಇದು ಆ್ಯಕ್ಚುಲಿ ಇಟ್ಸ್ ಅ ಫಾರ್ಮ್ ಸ್ಟೇ. ನೀವು ಏನಾದ್ರು ಐಡಿಯಾ ಮಾಡ್ಕೊಳ್ತಾ ಇದ್ದರೆ ಹೆಂಗೆ ಮಾಡಬೇಕು, ನಮ್ಮ ಫಾರ್ಮ್ ಹೌಸ್ ಹೆಂಗಿರಬೇಕು ಅಥವಾ ಯಾವ ರೀತಿ ನಾವು ಕ್ರಾಪ್ಸ್ನ ಕಲ್ಟಿವೇಟ್ ಮಾಡಬೇಕು, ನೆಲ ಫರ್ಟೈಲ್ ಸಾಯಿಲ ಹೇಗೆ ಏನು ಅಂತ ಸುತ್ತಮುತ್ತ ಇರೋ ಹತ್ರನೂ ನಾವು ತಿಳ್ಕೊಬೋದಿಲ್ಲ ಅಂತಲ್ಲ. ಸ್ಪೆಷಲಿ ವೆನ್ ನೀವು ಕಮ್ ಹ್ಯೂರ್ ಅಂದರೆ ಕಬಿನಿಗೆ ಬರುವಾಗ ಇಲ್ಲಿ ತುಂಬಾ ವಿಚಾರಗಳನ್ನ ತಿಳ್ಕೊಬೋದು. ಆ್ಯಂಡ್ ಈವನ್ ಸ್ಪೆಷಲಿ ಯಾರ್ಯಾರು ಫಾರ್ಮ್ ಹೌಸ್ ಫಾರ್ಮ್ ಸ್ಟೇ ನಾವು ಮಾಡಬೇಕು ಅಂತ ಅವರವರು ಎಲ್ಲೆಲ್ಲಿ ತೋಟ ಗದ್ದೆ ಹೊಲಗಳಿದೆ ಅವ್ರು ಇಲ್ಲಿಗೆ ಬರಲೇಬೇಕು. ಮಸ್ಟ್ ವಿಸಿಟ್, ಮಚ್ ರೆಕಮೆಂಡೆಡ್. ಸೊ ನಾನು ಇವಾಗ ಹೆಂಗಿದೆ ಸ್ಟೇ ಸುತ್ತಮುತ್ತ ಏನೇನು ಕ್ರಾಪ್ಸ್ ಹಾಕಿದ್ದಾರೆ ಅದೆಲ್ಲನೂ ನೋಡ್ಕೊಂಡು ಬರೋಣ. ಪ್ರಭಾ ಫಾರ್ಮ್ ಸ್ಟೇ ಅಂತ. ಇಲ್ಲಿ ಏನು ಅಂತ ಅಂದರೆ ನಮಗೆ ಮೇಯ್ನ್ ನಾವು ಕಬಿನಿಗೆ ಏನಕ್ಕೆ ಬರ್ತೀವಿ, ಸಫಾರಿಗೆ ಹೋಗಬೇಕು ಅಂತ ಬರ್ತೀವಿ. ಸೊ ಬೇಸಿಕ್ಲಿ ನಾವು ಈ ಸ್ಟೇಗೆ ನಾವು ಬಂದರೆ ಕಬಿನಿ ಅಂದರೆ ನಾಗರಹೊಳೆ ಹಾಗೆ ಕಾಕನಕೋಟೆ ಸ್ಟೇ ಅಂದರೆ ಸಫಾರಿ ಹೋಗೋಕ್ಕೆ ಈ ಒಂದು ಜಾಗದಿಂದ ತುಂಬಾ ಹತ್ತಿರ, ಜಸ್ಟ್ 5 ಕಿಲೋಮೀಟರ್ಸ್ ಆಗುತ್ತೆ. 5 ಕಿಲೋಮೀಟರ್ಸ್ ಆಗುತ್ತೆ. ಎಷ್ಟು ಒಂದು ಅಪ್ರಾಕ್ಸಿಮೇಟ್ಲಿ 10-12 ಮಿನಿಟ್ಸ್ ಡ್ರೈವ್ ಅಷ್ಟೇ. ರೋಡ್ ಚೆನ್ನಾಗಿದೆ, ಆ ಥರ ಏನು ಆಫ್ ರೋಡು ತುಂಬ ಕಷ್ಟಕರವಾಗೇನಿಲ್ಲ. ಸೊ ಹಾಗೆಯೇ ಯಾರ್ಯಾರು ಇಲ್ಲಿ ಫ್ಯಾಮಿಲಿ ಜೊತೆ ಪ್ಲ್ಯಾನ್ ಮಾಡ್ತಿದ್ದೀರಾ, ಫ್ರೆಂಡ್ಸ್ ಅಥವಾ ವಾಟ್ ಎವರ್ ಹೆಂಗೆ ಪ್ಲ್ಯಾನ್ ಮಾಡ್ತಿದ್ದೀರಾ, ಡೆಫಿನೆಟ್ಟಾಗಿ ಈ ಸ್ಟೇಗೆ ಬರಲೇಬೇಕು. ನಾನು ಎಲ್ಲ ಡಿಸ್ಕ್ರಿಪ್ಷನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ ಕೆಳಗಡೆ ಹಾಕಿರ್ತೀನಿ. ಸ್ಪೆಷಲಿ ಐ ರಿಪೀಟ್, ದಿಸ್ ಈಸ್ ದ ಬೆಸ್ಟ್ ಬಡ್ಜೆಟ್ ಫ್ರೆಂಡ್ಲಿ ಸ್ಟೇ. ನಾನು ಇಲ್ಲಿಗೆ ಪದೇ ಪದೇ ನಾವು ಇಲ್ಲಿ ಪ್ಲ್ಯಾನ್ ಮಾಡಿದ್ರೆ ಪಕ್ಕ ಈ ಸ್ಟೇಗೆ ಬರಬೇಕು ಅಂತ. ಹಾಗೆ ನಾನು ಸ್ಟೇ ಹೊರಗಡೆಯಿಂದ ಈ ರೀತಿಯಾಗಿ ಕಾಣುತ್ತೆ, ರತ್ನಪ್ರಭಾ ಫಾರ್ಮ್ ಸ್ಟೇ ಅಂತ. ಇದು ಕಬಿನಿಯಲ್ಲಿ ಇರೋದು, ಅಂತರಸಂತೆ ಅಂತ ಬರುತ್ತೆ. ಅಲ್ಲಿ ಒಂದು ಸಣ್ಣ ಗ್ರಾಮದಲ್ಲಿ ಈ ಒಂದು ಫಾರ್ಮ್ ಸ್ಟೇನ ಮಾಡಿದ್ದಾರೆ. ಹೊರಗಡೆಯಿಂದ ಈ ರೀತಿ ಕಾಣುತ್ತೆ, ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ವ್ಯೂ. ಇಲ್ಲಿ ಆಚೆ ಕಡೆ ಉಯ್ಯಾಲೆ ಎಲ್ಲ ಹಾಕಿದ್ದಾರೆ. ಇಲ್ಲಿ ಕೆಳಗಡೆ ನಮಗೆ ತುಂಬ ಸೇಫ್ಟಿ ಇದೆ, ತುಂಬ ಜನ ಇರ್ತಾರೆ ಇಲ್ಲಿ. ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಕೂಡ, ಒಳ್ಳೆ ಹಾಸ್ಪಿಟ್ಯಾಲಿಟಿ ಸಿಕ್ತು. ಹಾಗೆ ರೂಮ್ ಆಚೆ ಕಡೆಯಿಂದ ಈ ವ್ಯೂ ಸಿಗತ್ತೆ. ಇಲ್ಲಿ 2 ರೂಮ್ ಇರುತ್ತೆ, ಒಂದು ಪೀಕಾಕು, ಇನ್ನೊಂದು ಈ ಕಡೆ ಸೈಡಲ್ಲಿರೋದು ಇನ್ನೊಂದು ರೂಮ್ ಇರುತ್ತೆ. ಸೊ ಫ್ಯಾಮಿಲೀಸ್ ಎಲ್ಲ ಸ್ಟೇ ಆಗ್ಬೋದು. ಜೊತೆ ಫುಡ್ ಕೂಡ ತುಂಬ ಚೆನ್ನಾಗಿತ್ತು, ಎಲ್ಲನೂ ಚೆನ್ನಾಗಿತ್ತು. ಸ್ವಲ್ಪ ಫೋಟೋಸು ಆಮೇಲೆ ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ತೀವಿ. ಇದಾದ ತಕ್ಷಣವೇ ನಾವು ಟೈಮ್ ಇಲ್ಲ ಆ್ಯಕ್ಚುಲಿ. ನಾವು ಇವಾಗ ಸಫಾರಿ ಹೋಗಬೇಕು, ನಾಗರಹೊಳೆ, ಅದನ್ನು ದಮ್ಮನ ಕಟ್ಟೆ ಅಂತಲೂ ಕರೀತಾರೆ. 3 o'clock ಸಫಾರಿ ಇದೆ ಮಧ್ಯಾಹ್ನ. ಸೊ ವಿ ಆರ್ ಗೋಯಿಂಗ್ ಆಫ್ಟರ್ ದಿಸ್. ಸೊ ಅದು ಆದಮೇಲೆ ನೆಕ್ಸ್ಟ್ ಅಲ್ಲಿ ಕಂಟಿನ್ಯೂ ಹೇಗಿರುತ್ತೆ ಸಫಾರಿ ಅಥವಾ ನಾವು ಹೆಂಗೆ ಹೋದ್ವಿ, ಹೆಂಗೆ ಹೋಗಬಹುದು ಅನ್ನೋದೆಲ್ಲ ನಾನು ಈ ವಿಡಿಯೋಲಿ ತೋರಿಸ್ತೀನಿ. ಹಾಗೆ ನಾವು ವೈಲ್ಡ್ ಲೈಫ್ ಸಫಾರಿಗೆ ಹೋಗುವಾಗ ಅದನ್ನು ನಾಗರಹೊಳೆ, ಕಾಕನಕೋಟೆ ಹಾಗೆ ದಮ್ಮನಕಟ್ಟೆ ಅನ್ನೋ 3 ವಿಧವಾದ ಹೆಸರಲ್ಲೂ ಕೂಡ ಕರೀತಾರೆ. ನಾನು ನನ್ನ ಹಸ್ಬೆಂಡು ತುಂಬಾ ಖುಷಿಯಿಂದ ಹೊರಟ್ವಿ. ಹಾಗೆ ಇವತ್ತು ನಮ್ಮ ಡೇ 2 ಈವ್ನಿಂಗ್ ಸಫಾರಿ. ಸೊ ನಾವು ಇದು 3 hours ಅಂದರೆ 3 ಗಂಟೆ ಕಾಲ ನಮಗೆ ಸಫಾರಿಲಿ ಕರ್ಕೊಂಡು ಹೋಗ್ತಾರೆ. ಗೆಸ್ ವಾಟ್, ನಾವೇನು ನೋಡೋಕ್ಕೆ ಬಂದಿದ್ದೆ ಅಂತ ಹೇಳಿದೆ ಅಲ್ವಾ. ಫೈನಲಿ ಸೆಕೆಂಡ್ ಟೈಮ್ ವಿ ಸ್ಪಾಟೆಡ್
ಟೈಗ್ರೆಸ್, ಟಿ ಟೈಗ್ರೆಸ್ ಅಂತ ಹೇಳ್ತಾರೆ. ಇದು ಟ್ಯಾಂಕ್ ಟೈಗ್ರೆಸ್ ಅಂತ. ಟಿ ಅಂದರೆ ಟ್ಯಾಂಕ್ ಟೈಗ್ರೆಸ್. ಇದು ಅದರ ಟೆರಿಟರಿ, ಅಂದರೆ ಅಲ್ಲಿ ಟ್ಯಾಂಕ್ ಇದೆ. ಸೊ ಅಲ್ಲಿ ಇದು ತುಂಬ ಇರುತ್ತೆ. ಸೊ ಹಾಗಾಗಿ ಇದನ್ನು ಟಿ ಟೈಗ್ರೆಸ್ ಅಂತ ಹೇಳ್ತಾರೆ. ಆ ಟೆರಿಟರಿ ಬಿಟ್ಟು ಅದು ಎಲ್ಲೂ ಹೋಗಲ್ಲ. ಕೆಲವು ಟೆರಿಟರೀಸ್ ಇದೆ ಟೈಗ್ರಸ್ದು, ಅಲ್ಲೇ ಇರುತ್ತವೆ. ಬಟ್ ತುಂಬಾ ಕಷ್ಟವೂ ಇದೆ ನಮಗೆ ಸೈಟ್ ಆಗೋದು, ಅಷ್ಟು ಈಸಿಯಾಗಿ ಸಿಗಲ್ಲ. ಐ ಗೆಸ್ ನನಗೂ ಅಥವಾ ನೋಡೋರಿಗೆಲ್ಲ ಲಕ್ ಕೂಡ ಇರಬೇಕು ಈ ಥರ ಒಂದು ಹುಲಿ ಸೈಟ್ ಆಗೋದು. ಅದನ್ನು ನೀವು ನೋಡ್ತಾ ಇರ್ಬೋದು, ಒಳ್ಳೆ ಬೀಸ್ಟ್ ಥರ ಆ ವಾಕು, ಆ ಕಣ್ಗಳು ನೋಡಿದ್ರೆ ಎಷ್ಟು ವೈಲ್ಡಾಗಿದೆ. ತುಂಬಾ ಚೆನ್ನಾಗಿತ್ತು, ಸಖತ್ ಖುಷಿ ಆಯಿತು. ಹಾಗೆ ಬರ್ತಾ ನಾನು ನನ್ನ ಹಸ್ಬೆಂಡು ಅದು ನೋಡಿಬಿಟ್ಟು ಅದು ಒಂದೇ ಸಾಕು, ಅದು ನೋಡ್ಬಿಟ್ಟು ನಾವು ವಾಪಸ್ಸು ಏನು ನೋಡ್ದಲ್ಲೇ ಹೋದರೂ ಪರವಾಗಿಲ್ಲ ಅನ್ನೋ ಇದರಲ್ಲಿದ್ವಿ. ತುಂಬಾ ಖುಷಿ ಆಯಿತು. ಅದು ಅವ್ರ ಬರ್ಡೇ ದಿವಸ ನೋಡಿಬಿಟ್ರಲ್ಲ, ಸಖತ್ ಖುಷಿ ಆಗೋದ್ರು. ಸೊ ಇನ್ಫ್ಯಾಕ್ಟ್ ನಾನು ಕೂಡ ತುಂಬ ಖುಷಿಯಾಗಿದ್ದೆ. ಪ್ಲೀಸ್ ಮೇಂಟೈನ್ ಸೈಲೆನ್ಸ್ ಫಾರೆಸ್ಟ್ ಸಫಾರಿಗೆ ಹೋದಾಗ. ಪ್ಲೀಸ್ ಸೇವ್ ಟೈಗರ್ಸ್, ಸೇವ್ ವೈಲ್ಡ್ ಲೈಫ್, ಸೇವ್ ನೇಚರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.